ಕಾರಣಕ್ಕೆ ನಡೆದ ಜಗಳದಲ್ಲಿ ಬಾಲಕನ ಜೀವವೇ ಹೋಯಿತು. ಶಾಲೆಯಿಂದ ಬರ್ತಾ ಇದ್ದ ವಿದ್ಯಾರ್ಥಿಯನ್ನ ಎದೆಗೆ ಗುದ್ದಿ ಕೊಂದ ಕಿರಾತಕರು. ಶಿವಮೊಗ್ಗದಲ್ಲಿ ಅನ್ಯ ಕೋಮಿನ ಹುಡುಗರಿಂದ ಹಿಂದೂ ಬಾಲಕನ ಕಗ್ಗೊಲೆ. ಗಾಂಜಾ ಮತ್ತಿನಲ್ಲಿ ಹೊಡೆದು ಕೊಂದ್ರ ಕಿಡಿಗೇಡಿಗಳು. ಪರಿಹಾರ ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ಮ ಇಡೀ ಫ್ಯಾಮಿಲಿ ಅವ್ರ 6 ಜನ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ನಮ್ಮ ಇಡೀ ಫ್ಯಾಮಿಲಿ ನಾವು ಸೂಸೈಡ್ ಮಾಡ್ಕೊಂತೀವಿ. ಗಾಂಜಾ ಹೊಡ್ಕೊಂಡು ಅಂತಾರ ಏನ್ ಮಾಡ್ಕೊಂಡ್ರ ಅನ್ನೋದು ಗೊತ್ತಿಲ್ಲ ಸರ್. ನಾವು ಅಲ್ಲಿ ಕೆಲ್ಸಕ್ಕೆ ಹೋಗೋ ಮುಂದೆ ಹಂಗೆ ಮಾಡಿದ್ರು. ಅವಾಗೆಲ್ಲ ಪೊಲೀಸರೆಲ್ಲ ಬಂದು ನಿಲ್ಸೋಗಿದ್ರು ಸರ್. ಸ್ಕೂಲಲ್ಲಿ ರೌಡಿಸಮ್ ನಡೀತಾ ಇದೆ. ಚಾಕು ಬ್ಲೇಡು ತಾಂಡಿ ಸ್ಕೂಲಲ್ಲಿ ಟೀಚರ್ಗಳಿಗೆ ತೋರಿಸೋದು ಎದುರಿಸೋದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಗಾಂಜದ್ದು ಭಾರಿ ನಡೀತಾ ಇದೆ. ಕುಂಡ್ರುಗಳೆಲ್ಲ ಗಾಂಜಾ ಹೊಡ್ಕೊಂಡು ರಾತ್ರಿ 10 ಗಂಟೆ 12 ಗಂಟೆ 1 ಗಂಟೆ 2 ಗಂಟೆಗೆಲ್ಲ ಬೈಕಲ್ಲಿ ಸಿಕ್ಕಾಪಟ್ಟೆ ಜೋರ ಹೋಗೋದು, ಇವರಿಗೆ ಜೋರು ಮಾಡೋದು, ಮನೆಗಳು ಬಾಗಿಲು ಬಡಿಯೋದು, ಈ ಥರ ಎಲ್ಲ ಮಾಡ್ತಾರೆ. ಸಂಕೇತ ಅನ್ನೋ ಹುಡುಗ ಭಾಳ ಪ್ರತಿಭಾನ್ವಿತ ವಿದ್ಯಾರ್ಥಿ, ಭಾಳ ಬಡ ಕುಟುಂಬದಿಂದ ಬಂದಂಥ ವಿದ್ಯಾರ್ಥಿ. ಟೀಚರ್ಸ್ಗಳು ಎದುರಿಸಿದ್ರೆ ಅವ್ರ ಮನೆಗಳಿಗೆ ಕಲ್ಲೊಡೆಯುವಂಥ ಸಂದರ್ಭಗಳು ನಡೆದೋಗಿದ್ದಾವೆ. ಇಲ್ಲಿಯ ಪೊಲೀಸ್ ಇಲಾಖೆನ ಆಗ್ರಹ ಮಾಡ್ತಾ ಇರೋದು ಅಂತಂದರೆ ಡ್ರಗ್ ಮಾಫಿಯಾಗೆ ನೀವೇನಾದರೂ ಕಡಿವಾಣ ಹಾಕಿಲ್ಲ ಅಂತಂದರೆ ಇದೇ ವಿಷಯ ಇಟ್ಕೊಂಡು ಬಜರಂಗ್ ದಳ ರಾಜ್ಯಾದ್ಯಂತ ಹೋರಾಟ ಮಾಡುವಂತಹ ಯೋಚನೆಯನ್ನು ನಾವು ಆಲ್ರೆಡಿ ಮಾಡಿದ್ದೀವಿ. ಒಂದು ಗಲಾಟೆ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳಬೇಕಾದಂತಹ ಸಮಸ್ಯೆಗೆ ನಡೆದ ಗಲಾಟೆ. ಅಂತ ಗಲಾಟೆಯಲ್ಲಿ SSLC ವಿದ್ಯಾರ್ಥಿಯ ಜೀವವನ್ನೇ ತೆಗೆದುಬಿಟ್ಟಿದ್ದಾರೆ. ಜಗಳ ಬಿಡಿಸಲು ಹೋದ ಬಾಲಕನನ್ನೇ ಎದೆಗೆ ಗುದ್ದಿ ಕೊಂದು ಹಾಕಿದ್ದಾರೆ. ಅನ್ಯ ಕೋಮಿನ ಯುವಕರು ಈ ಅಟ್ಟಹಾಸ ತೋರಿಸಿದ್ದು ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ಕೋಮು ಬೆಂಕಿ ಹೊತ್ತಿಕೊಂಡಿದೆ. ಅನ್ಯ ಕೋಮಿನ ಬಾಲಕರಿಂದ SSLC ವಿದ್ಯಾರ್ಥಿಯ ಕಗ್ಗೊಲೆ. ಜಗಳ ಬಿಡಿಸಲು ಹೋದಾಗ ಹಲ್ಲೆ, ಗಾಂಜಾ ಮತ್ತಲ್ಲಿ ಆಯ್ತಾ ಕೊಲೆ. ಭಟ್ಕಳ ಚಿಕ್ಕಮಗಳೂರಲ್ಲಿ ಕಲ್ಲೇಟು, ಕೋಮುಗಲಭೆ ಸೃಷ್ಟಿಸೋ ಕೆಲಸನ. ಹದಿಹರೆಯದ ವಯಸ್ಸು, ಬಿಸಿ ರಕ್ತ, ನಮ್ಮನ್ನ ಯಾರು ತಡೆಯೋರು ಅನ್ನೋ ಹುಚ್ಚು ಮನಸ್ಸು ಈಗ ಒಂದು ಕೊಲೆಯನ್ನೇ ಮಾಡಿಸಿದೆ. ಕ್ಷುಲ್ಲಕ ಕಾರಣಕ್ಕೆ ಬಾಳಿ ಬದುಕಬೇಕಿದ್ದ ಬಾಲಕನನ್ನ ಕೊಂದು ಹಾಕಿದ್ದಾರೆ. ಒಂದು ಕುಟುಂಬ ಮನೆಗೆ ಬೆಳಕಾಗಬೇಕಿದ್ದ ಮಗನನ್ನ ಕಳೆದುಕೊಂಡು ಗೋಳಾಡುವಂತೆ ಮಾಡಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಕೋಮು ಸಂಘರ್ಷದ ಕಿಡಿ ಹೊತ್ತಿಸಲು ಕಾರಣವಾಗಿದ್ದಾರೆ. ಮನೆಯ ಮುಂದೆ ಕುಳಿತು ಅಯ್ಯೋ ಅಯ್ಯಯ್ಯೋ ಅಂತ ಗುಳಾಡ್ತಾ ಇರೋ ಮಹಿಳೆಯರು, ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇರೋ ಕುಟುಂಬಸ್ಥರು, ದಿಕ್ಕೆ ತೋಚದಂತಾಗಿ ಕುಳಿತಿರೋ ತಾಯಿ, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಶಿವಮೊಗ್ಗ ಹೊರವಲಯದ ಸೂಳೆಬೈಲು ಬಡಾವಣೆಯಲ್ಲಿ. ಬೆಳಿಗ್ಗೆ 8 ಗಂಟೆಗೆ ಶಾಲೆಗೆ ಹೋಗಿರೋ ಮಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇದ್ದ ಕುಟುಂಬಸ್ಥರಿಗೆ ಶಾಖ ಎದುರಾಗಿದೆ. ನಗು ನಗುತ್ತಾ ಮನೆಗೆ ಬರಬೇಕಾಗಿದ್ದ ಮಗ ಹೆಣವಾಗಿ ಬಂದಿದ್ದಾನೆ. ಅವನಿಗಿನ್ನೂ 15 ವರ್ಷ. ಮುಖದಲ್ಲಿ ಮಗುವಿನ ಕಳೆ ಇನ್ನೂ ಹಾಗೆ ಇದೆ. ಅಂತ ಬಾಲಕನನ್ನ ಕನಿಕರವೇ ತೋರಿಸದೆ ಅನ್ಯ ಕೋಮಿನ ಯುವಕರು ಸಾಯುವ ರೀತಿ ಹೊಡೆದು ಹಾಕಿದ್ದಾರೆ. 5-6 ಮಂದಿ ಒಬ್ಬನ ಮೇಲೆ ದಾಳಿ ಮಾಡಿ ಮನ ಬಂದಂತೆ ಹಲ್ಲೆ ಮಾಡಿದ್ರಿಂದ ಸಂಕೇತ ಅನ್ನೋ ಬಾಲಕ ಅಲ್ಲಿ ಕುಸಿದು ಬಿದ್ದಿದ್ದಾನೆ. ವಿಷಯ ಗೊತ್ತಾದ ನಂತರ ಹೋಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯೆಯೇ ಪ್ರಾಣ ಕಳೆದುಕೊಂಡಿದ್ದಾನೆ. ಇದ್ದ ಒಬ್ಬನೇ ಗಂಡು ಮಗನನ್ನ ಕಳೆದುಕೊಂಡು ಕುಟುಂಬ ಎದೆ ಬಡಿದುಕೊಂಡು ಗೋಳಾಡ್ತಾ ಇದೆ.
ಅವರೆಲ್ಲ ಅಪ್ರಾಪ್ತ ವಯಸ್ಕರು, ಒಂದೇ ಶಾಲೆಯಲ್ಲಿ ಓದಿ ಒಟ್ಟಿಗೆ ಆಟವಾಡಿದವರು. ಆದರೆ ಅದರಲ್ಲಿ ಕೆಲ ಪೋಲಿಗಳು ಅರ್ಧಕ್ಕೆ ಎಜುಕೇಷನ್ ಡ್ರಾಪ್ ಔಟ್ ಮಾಡಿ ಕೆಟ್ಟ ಚಟಗಳಿಗೆ ದಾಸರಾಗಿದ್ರು. ಆದರೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಹಿಡಿದು ತಂದೆ ತಾಯಿ ಅಕ್ಕನನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಕನಸು ಕಂಡಿದ್ದ ಅಪ್ರಾಪ್ತ ಬಾಲಕನ ಕನಸಿನ ಗೋಪುರವನ್ನೇ ಈ ಕೀಚಕರು ನುಚ್ಚುನೂರು ಮಾಡಿದ್ದಾರೆ. ಮಗನ ಮೇಲೆ 101 ಕನಸು ಕಂಡಿದ್ದು ಕುಟುಂಬಕ್ಕೂ ದಿಕ್ಕು ತೋಚದಂತಾಗಿದ್ದು. ಆ ಕುಟುಂಬ ನಮಗೆ ನ್ಯಾಯ ಸಿಗದೇ ಇದ್ರೆ ಜೀವ ಬಿಡ್ತೀವಿ ಅಂತಿದ್ದಾರೆ. ಏನಾದ್ರೂ ಅವನಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ ಇಡೀ ಫ್ಯಾಮಿಲಿ, ಅವ್ರ 6 ಜನ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ನಮ್ ಇಡೀ ಫ್ಯಾಮಿಲಿ ನಾವು ಸೂಸೈಡ್ ಮಾಡ್ಕೊಂತೀವಿ. ಇಲ್ಲೆಲ್ಲ ಗಾಂಜಾ ಹೊಡ್ಕೊಂಡು ಸಾಯ್ತಿರ್ತಾರೆ. ಓದ್ಕೊಳಕ್ ಆಗಲ್ಲ ಸರ್, ನಮಗೆ ಓದ್ಕೊಳಕ್ ಆಗಲ್ಲ. ಒಳಗಡೆ ಕುತ್ಕೊಂಡಿದ್ರೆ ಸಿಗರೇಟ್ ಸ್ಮೆಲ್ ಬರುತ್ತೆ. ಇನ್ನು ಆ ತಾಯಿಯ ಕಥೆಯಂತೂ ಕೇಳೋದೇ ಬೇಡ. ತನಗಿಂತ ಎತ್ತರಕ್ಕೆ ಬೆಳೆದಿರೋ ಮಗನನ್ನ ನೋಡಿ ಒಳಗೊಳಗೆ ಆನಂದ ಪಡ್ತಾ ಇದ್ದ ತಾಯಿ ಈಗ ಮಗನ ಮೃತದೇಹವನ್ನ ನೋಡಿ ನಿಂತುಕೊಳ್ಳೋದಕ್ಕೂ ಆಗದೆ ಭೂಮಿಗೆ ಕುಸಿತಾ ಇದ್ದಾಳೆ. ಮಗನು ಇನ್ನಿಲ್ಲ ಅನ್ನೋದನ್ನ ತಡೆದುಕೊಳ್ಳಲು ಆಗದೆ ವಿಲವಿಲವದ್ದಾಡ್ತಾ ಇದ್ದಾಳೆ. ರಾತ್ರಿಯೆಲ್ಲ ಎದೆ ಬಡಿದುಕೊಂಡು ಗುಳಾಡಿದ್ದ ಬಾಲಕನ ತಾಯಿ ಬೆಳಿಗ್ಗೆ ಹೊತ್ತಿಗೆ ಅಸ್ವಸ್ಥಳಾಗಿದ್ದಾಳೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ಆ ತಾಯಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಬಾಲಕನ ಅಂತ್ಯ ಸಂಸ್ಕಾರ ಮಾಡೋದು ಒಂದು ಕಡೆ ಆದರೆ ಆ ತಾಯಿ ಏನಾಗ್ತಾಳೋ ಅಂತ ನೋಡಿಕೊಳ್ಳೋ ಕೆಲಸವನ್ನು ಮಾಡಬೇಕಾಯಿತು. ಅಸಲಿಗೆ ಕೊಲೆಯಾದ ಬಾಲಕ ಸಾಯುವಂತಹ ತಪ್ಪೇನು ಮಾಡಿದ್ದ. ಅವನಿಗೂ ಕೊಲೆ ಮಾಡಿದ ಕಿಡಿಗೇಡಿಗಳಿಗೂ ಸಂಬಂಧವೇ ಇಲ್ಲ. ಸಂಕೇತ ತನ್ನ ಪಾಲಿಗೆ ತಾನು ಶಾಲೆಗೆ ಹೋಗಿ ಬರ್ತಾ ಇರುವಾಗ ಗಾಂಜಾ ಮತ್ತಿನಲ್ಲಿದ್ದ ಕಿರಾತಕರು ಮಾರಣಾಂತಿಕ ಹಲ್ಲೆ ಮಾಡಿ ಸಾಯುವಂತೆ ಮಾಡಿದ್ದಾರೆ. ತುಂಬಾ ಒಳ್ಳೆಯ ಹುಡುಗ, ಅವನಿಗೆ ಯಾಕೆ ಹೀಗಾಯಿತು ಅಂತ ಅವನ ತಾಯಿ ಗೋಳಾಡಿದ್ದಾರೆ. ನಮ್ಮ ಮಗ ಒಳ್ಳೆಯವನಂತ ಶಾಲೆಯಲ್ಲಿ ಶಿಕ್ಷಕರು ಎಲ್ಲರೂ ಹೇಳ್ತಾ ಇದ್ರು. ಆದರೆ ಈಗ ನನ್ನ ಮಗನಿಗೆ ಹೀಗಾಗಿದೆ ಅಂತ ನೋವು ತೋಡಿಕೊಂಡ್ರು. ಎಲ್ಲರಿಗೆ ಒಳ್ಳೆ ಎಲ್ಲ ಸರ್ಗಳು ಟೀಚರ್ಸ್ಗಳು ಅಯ್ಯೋ ಅವ್ನು ತುಂಬ ಒಳ್ಳೆ ಹುಡುಗ. ಶ್ರುತಿ ಮಿಸ್ ಅಂತ ಅದಾರ, ಅವರು ಮಾಮ ತಮಾಷೆಗೆ ಅವರು ಚೆನ್ನಾಗಿ ಮಾತಾಡ್ಸರು. ಸರ್ಗಳು ಎಲ್ಲ ಅವ್ನು ಚೆನ್ನಾಗಿ ಮಾತಾಡ್ಸಿ ಇಲ್ಲಿ ಮಟ್ಟ ಕರ್ಕೊಂಬಂದು ಬಿಟ್ಟೋಗ್ರ ಸರ್. ನಮಗೆ ಸರ್ಗಳು ಎಲ್ಲರೂ ನಿಮಗೆ ಚೆನ್ನಾಗೇ ಇದು ಮಾಡ್ಯಾರ ಸರ್. ಆಮೇಲೆ ಒಳಗಿದ್ದರು ಆ ಸರ್ ಒಳ ಬಂದ್ರೆ ಇಲ್ಲ ಗೊತ್ತಿಲ್ಲ ಸರ್, ನಾವು ನೋಡಲಿಲ್ಲ, ಏನಾಯ್ತು ಗೊತ್ತಿಲ್ಲ ಸರ್. ನಮಗೆ ಗಾಂಜಾ ಹೊಡ್ಕೊಂಡು ಅಂತಾರ, ಏನ್ ಮಾಡ್ಕೊಂಡ್ರ ಅನ್ನೋದು ಗೊತ್ತಿಲ್ಲ ಸರ್. ನಾವು ಅಲ್ಲಿ ಕೆಲ್ಸಕ್ಕೆ ಹೋಗೋ ಮುಂದೆ ಹಂಗೆ ಮಾಡಿದ್ರು. ಅವಾಗೆಲ್ಲ ಪೊಲೀಸರೆಲ್ಲ ಬಂದು ನಿಲ್ಸೋಗಿದ್ರು ಸರ್. ಆವಾಗಿಂದ ಏನಿದ್ದಿಲ್ಲ. 4 ತಿಂಗಳು ಅಲ್ಲಿ ಅಡುಗೆ ಮಾಡೋದು ಬಿಟ್ಟು ಬಂದ ಮೇಲೆ ಆಮೇಲೆ 9 ಗಂಟೆ ಮಟ್ಟ ಕ್ಲಾಸ್ ನಿನ್ನಿಂದ ಕ್ಲಾಸ್ ಮಾಡ್ಯಾರ ಸರ್. ಅಸಲಿಗೆ ಗಲಾಟೆ ಹೇಗಾಯಿತು, ಸಂಕೇತ ಕೊಲೆ ಹೇಗಾಯಿತು ಅಂತ ನೋಡೋದಾದ್ರೆ, ಸಂಕೇತ SSLC ಸ್ಪೆಷಲ್ ಕ್ಲಾಸ್ ಮುಗಿಸಿ ಬರುವಾಗ ದಾರಿಯಲ್ಲಿ ಜಗಳ ನಡೀತಾ ಇತ್ತು. ಸಂಕೇತ ಸ್ನೇಹಿತ ಗಿರೀಶ್ ಮೇಲೆ ಹಲ್ಲೆ ನಡೀತಾ ಇತ್ತು. ಅನ್ಯ ಕೋಮಿನ 4-5 ಯುವಕರು ಗಿರೀಶ್ ಮೇಲೆ ಹಲ್ಲೆ ಮಾಡ್ತಾ ಇದ್ರು. ಜಗಳ ಬಿಡಿಸಲು ಹೋಗಿದ್ದ ಸಂಕೇತ ಮೇಲೂ ಹಲ್ಲೆ ಮಾಡಿದ್ರು. ಪ್ರಶ್ನೆ ಮಾಡಿದ ಸಂಕೇತ ಮೇಲೂ ತೀವ್ರವಾಗಿ ಹಲ್ಲೆ ನಡೆದಿತ್ತು. ಶಾಲೆಯ ಹಳೆ ವಿದ್ಯಾರ್ಥಿಗಳೇ ಸಂಕೇತ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಎದೆಗೆ ಬಲವಾಗಿ ಗುದ್ದಿದ್ರಿಂದ ಸ್ಥಳದಲ್ಲೇ ಬಿದ್ದಿದ್ದ ಸಂಕೇತ ವಿಷಯ ಗೊತ್ತಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯೆಗೆ ಸಾವನ್ನಪ್ಪಿದ್ದ. ಇಲ್ಲಿ ಸಂಕೇತ ಮಾಡಿರೋ ತಪ್ಪೇನೂ ಇಲ್ಲ. ದಾರಿ ಮಧ್ಯೆ ನಡೀತಾ ಇದ್ದ ಜಗಳವನ್ನ ಬಿಡಿಸಲು ಹೋಗಿದ್ದ. ಸ್ನೇಹಿತನ ಮೇಲೆ ಹಲ್ಲೆ ಆಗ್ತಾ ಇರೋದನ್ನ ನೋಡಿ ತಡೆಯಲು ಹೋಗಿದ್ದ. ಅಷ್ಟಕ್ಕೆ ಅನ್ಯ ಕೋಮಿನ ಹುಡುಗರು ಹುಚ್ಚರಂತೆ ಹಲ್ಲೆ ಮಾಡಿದ್ರು. ಮುಖ ಮೂತಿ ನೋಡದೆ ಭೀಕರವಾಗಿ ಹಲ್ಲೆ ಮಾಡಿದ್ರು. ಅವರು ಸದಾ ಗಾಂಜಾ ಮತ್ತಿನಲ್ಲಿ ಇರ್ತಾ ಇದ್ರಂತೆ. ಗಾಂಜಾ ಮತ್ತಿನಲ್ಲೇ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ, ಸಾಯುವಂತೆ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಸತ್ತವನು ಹಿಂದೂ ಹುಡುಗ, ಕೊಲೆ ಮಾಡಿದವರು ಮುಸ್ಲಿಂ ಹುಡುಗರು. ಹಾಗಾಗಿ ಈ ಹಿಂದೆ ಏನಾದರೂ ಕೋಮು ವಿಚಾರಕ್ಕೆ ವೈರತ್ವ ಕಟ್ಟಿಕೊಂಡಿದ್ರ ಅನ್ನೋ ಬಗ್ಗೆಯೂ ತನಿಖೆ ಆಗ್ತಾ ಇದೆ. ಸದ್ಯ ಸಂಕೇತ ಮೇಲೆ ಹಲ್ಲೆ ನಡೆಸಿ ಹತ್ಯೆ ಮಾಡಿದ ಘಟನೆ ಭಾರೀ ಆತಂಕಕ್ಕೆ ಕಾರಣವಾಗಿದ್ದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಈ ಹಿನ್ನೆಲೆ ಜಿಲ್ಲೆಯಾದ್ಯಂತ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಇನ್ನು ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದೇ ಶಾಲೆಯ ಹುಡುಗರು ವೈರಿಗಳು ಆಗಿದ್ದು ಹೇಗೆ? ಗಾಂಜಾ ಮತ್ತು ಕೊಲೆ ಮಾಡುವ ಹಂತಕ್ಕೆ ಕರೆದುಕೊಂಡು ಹೋಯ್ತ. ಅವನದ್ದು ಸಾಯೋ ವಯಸ್ಸು ಅಲ್ಲ, ಅವರು ಕೊಲೆ ಮಾಡುವಂತಹ ಗೂಂಡಾಗಳು ಅಲ್ಲ.
ಆದರೂ ಕೊಲೆಯಾಗಿದೆ, ಒಂದು ಸಾವಾಗಿದೆ. ಅವರೆಲ್ಲ ಒಂದೇ ಶಾಲೆಯಲ್ಲಿ ಓದಿದವರು, ಒಂದೇ ತಾಯಿಯ ಮಕ್ಕಳಂತೆ ಇರಬೇಕಾದವರು. ಆದರೆ ಜೊತೆಯಲ್ಲಿ ಓದಿದವನ ಜೀವವನ್ನೇ ತೆಗೆದಿದ್ದಾರೆ. ಹಲ್ಲೆ ನಡೆಸಿದ 3 ಬಾಲಕರು ಪರಾರಿಯಾಗಲು ಪ್ರಯತ್ನಿಸಿದ್ದು ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣ ತುಂಗಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಘಟನೆ ಮಾಹಿತಿ ತಿಳಿದ ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಗತ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಈ ಕೊಲೆ ಗಾಂಜಾ ಮತ್ತಿನಲ್ಲೇ ನಡೆದಿರಬಹುದು ಅಂತ ಸಂಕೇತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಸ್ಕೂಲಲ್ಲಿ ರೌಡಿಸಮ್ ನಡೀತಾ ಇದೆ. ಚಾಕು, ಬ್ಲೇಡು ತಾಂಡಿ ಸ್ಕೂಲಲ್ಲಿ ಟೀಚರ್ಗಳಿಗೆ ತೋರಿಸೋದು, ಎದುರಿಸೋದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಗಾಂಜದ್ದು ಭಾರಿ ನಡೀತಾ ಇದೆ. ಈ ಕಡೆ ಎಲ್ಲ ಫುಲ್ಲು ಸುತ್ತಮುತ್ತ ಫೀಲ್ಡ್ ಎಲ್ಲ ಇದೆ. ಮಧ್ಯಾಹ್ನ ಆಯಿತು ಅಂದರೂ ಗಾಂಜಾ, ಮತ್ತು ಸಂಜೆ ಆಯಿತು ಅಂದರೂ ಗಾಂಜಾ ಇರುತ್ತೆ. ನಮ್ಮದು ಇಲ್ಲಿಂದ 1 ಕಿಲೋಮೀಟರ್ ತೋಟ ಇದೆ. ಆ ತೋಟದಲ್ಲಿ ಅಲ್ಲೇ ಕೂತಿರ್ತಾರೆ. ಆ ಕಡೆ ರೌಂಡ್ಸ್ ಹಾಕಲ್ಲ ಪೊಲೀಸ್ನವರು, ಏನೂ ಇಲ್ಲ. ಅದು ಏನಂತನೂ ಕೇಳೋದು ಇಲ್ಲ. ನಾವೇ ಎಷ್ಟೋ ಸತಿ ಫೋನ್ ಮಾಡಿದ್ರು ರೌಂಡ್ಸಿಗೆ ಬರ್ತಾರೆ, ಅಷ್ಟೊತ್ತಿಗೆ ಓಡೋಗಿರ್ತಾರೆ ಅವರು. ಮತ್ತು ಅವ್ರನ್ನ ಹಿಡಿದ್ರು ಇವರು ಆ್ಯಕ್ಷನ್ ಏನು ತೊಗೊಳಲ್ಲ ಸರ್. ಇವರು ರೌಂಡಾಗಿ ಏನು ಇದು ಮಾಡಲ್ಲ. ಇವರು ಆರಾಮಾಗಿ ಇವ್ರ ಪಾಡಿಗೆ ಅವರು ಅಲ್ಲೇ ಬಿಟ್ಟು ಕಳಿಸ್ತಾರೆ. ಓಡಾಡೋದೇ ಕಷ್ಟ ಆಗುತ್ತೆ ನಾವು ತೋಟಕ್ಕೆ. ಎಸ್, ಸಂಕೇತ್ನನ್ನ ಕೊಲೆ ಮಾಡಿರೋ ಕಿರಾತಕರು ಹದಿಹರಿಯದ ವಯಸ್ಸಿನಲ್ಲೇ ಹವಾ ಮಾಡಲು ಶುರು ಮಾಡಿದಾರಂತೆ. ಎಲ್ಲೆಂದರಲ್ಲಿ ಗಾಂಜಾ ಹೊಡೆದು ರಸ್ತೆಯಲ್ಲಿ ಹೋಗುವುದು, ಬರೋರಿಗೆಲ್ಲ ಆವಾಜ್ ಹಾಕ್ತಾರಂತೆ. ಗಾಂಜಾ ಗಿರಾಕಿಗಳ ಕಾಟದಿಂದ ರಸ್ತೆಯಲ್ಲಿ ಓಡಾಡುವುದಕ್ಕೆ ಭಯಪಡುವಂತೆ ಆಗಿದೆ ಅಂತ ಅಲ್ಲಿನ ಜನರು ಹೇಳ್ತಾರೆ. ಸದ್ಯ ಕೊಲೆ ಪ್ರಕರಣದ ಬಗ್ಗೆ ಕೇಸ್ ದಾಖಲು ಮಾಡಿಕೊಂಡಿರೋ ಪೊಲೀಸರು ಈಗಾಗಲೇ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಇದೇ ವೇಳೆ ಗಾಂಜಾ ಬಗ್ಗೆಯೇ ತನಿಖೆ ಮಾಡ್ತೀವಿ ಅಂತ ಎಸ್ಪಿ ಭರವಸೆ ಕೊಟ್ಟಿದ್ದಾರೆ. ಪ್ರಾಪ್ತನನ್ನು ಒಂದು 7 ಜನ ಒಂದು ಕೈಯಲ್ಲಿ ಗುದ್ದಿದ್ರು ಅಂತ ನಮಗೆ ಪ್ರಥಮ ಮಾಹಿತಿ ದೊರಕಿತ್ತು. ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ. ಆ ವಾಗ್ವಾದ ಮೇರೆಗೆ ಮತ್ತೊಬ್ಬ ಅಪ್ರಾಪ್ತನನ್ನು ಈ ವಿಚಾರವಾಗಿ ಕೇಳೋಕ್ಕೆ ಬಂದಾಗ ಇವತ್ತು ಯಾರು ತೀರ್ಕೊಂಡಿದ್ದಾನೆ ಆ ಅಪ್ರಾಪ್ತನನ್ನು ಕರ್ಕೊಂಡು ಹೋಗಿ ಅವರು ಅಲ್ಲೇ ಮಾತಾಡಬೇಕಾದ್ರೆ ಇವನು ಬಿಡಿಸೋದಕ್ಕೆ ಹೋಗಿದ್ದಾನೆ. ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನು ಅಲ್ಲೇ ಇಮಿಡಿಯೇಟಾಗಿ ಕುಸಿದು ಬಿದ್ದಿದ್ದಾನೆ. ಅವನು ಕುಸಿದು ಬಿದ್ದ ನಂತರ ಅವನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಅವನು ಬ್ರಾಡ್ ಡೆಡ್ ಅಂತ ನಮಗೆ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲೇ ನಾವು ನಿನ್ನೆ ರಾತ್ರಿಯೇ 7 ಜನ ಆರೋಪಿತರನ್ನು ನಾವು ಬಂಧನ ಮಾಡಿದ್ದೀವಿ. ಅದ್ರ ಬಗ್ಗೆ ಈಗ ಅವ್ರದ್ದು ಮೆಡಿಕಲ್ ಟೆಸ್ಟ್ಗೆ ಇವಾಗ ನಾವು ಆರ್ಡರ್ನ ಇವಾಗ ಇಮಿಡಿಯೇಟಾಗಿ ಕಳಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಏನು ಬರುತ್ತೆ ಅದರ ಅನುಸಾರ ನಾವು ಆ ಸೆಕ್ಷನ್ಸ್ನ ಆ್ಯಡ್ ಮಾಡಿ. ಹಿಂದೂ ಬಾಲಕನ ಕೊಲೆಗೆ ಭಾರೀ ಆಕ್ರೋಶ. ಕೊಲೆಗಡುಕರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದ ಸ್ಥಳೀಯರು. ಶಿವಮೊಗ್ಗ ಹೇಳಿ ಕೇಳಿ ಅತ್ಯಂತ ಅಸೂಕ್ಷ್ಮ ಪ್ರದೇಶ. ಅಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಸಣ್ಣ ವಾಗ್ವಾದ ನಡೆದರೂ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ತಿಕೊಳ್ಳುತ್ತೆ. ಅಂಥದ್ರಲ್ಲಿ ಈಗ ಹಿಂದೂ ಹುಡುಗನ ಕೊಲೆಯೇ ಆಗಿದೆ. ಅನ್ಯ ಕೋಮಿನವರ ದಾಳಿಯಿಂದ ಹಿಂದೂ ಹುಡುಗ ಸತ್ತ ಅಂತ ಗೊತ್ತಾಗ್ತಾ ಇದ್ದಂತೆ ಹಿಂದೂ ಸಂಘಟನೆಗಳು ಅಲರ್ಟ್ ಆಗಿ ಪ್ರತಿಭಟನೆಗಳನ್ನು ಮಾಡಿವೆ. ಕೆಲವರು ಶಾಸಕರು ಆಸ್ಪತ್ರೆಗೆ ಮತ್ತು ಸಂಕೇತ ನಿವಾಸಕ್ಕೆ ಹೋಗಿ ಸಾಂತ್ವನ ಹೇಳುವ ಕೆಲಸ ಮಾಡಿದ್ದಾರೆ. ಸಂಕೇತ ಕೊಲೆಯಾಗಿರೋ ಜಾಗ 5-6 ಎಕರೆ ಖಾಲಿ ಸ್ಥಳ. ಆ ಸ್ಥಳವನ್ನ ಕೆಲವು ಪುಂಡ ಪೋಖರಿಗಳು ತಮ್ಮ ಅಡ್ಡ ಆಗಿ ಮಾಡಿಕೊಂಡಿದ್ದಾರಂತೆ. ಆ ಸ್ಥಳವನ್ನ ಗಾಂಜಾ ಸೇದೋದಕ್ಕೆ, ಡ್ರಿಂಕ್ಸ್ ಮಾಡೋದಕ್ಕೆ, ಪೋಲಿ ಕೆಲಸಗಳಿಗೆ ಬಳಸಿಕೊಡ್ತಾ ಇದ್ದಾರಂತೆ. ಆ ಜಾಗದಲ್ಲಿ ಪೊಲೀಸ್ ಪಹರೆ ಇರೋದಿಲ್ಲ. ಅದಕ್ಕೆ ಇಂತಹ ಘಟನೆಗಳು ನಡೀತಾ ಇವೆ ಅಂತ ಜನರು ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿರ್ದಯವಾಗಿ ಬಾಲಕನನ್ನ ಕೊಲೆ ಮಾಡಿರೋರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು. ಶಿಕ್ಷೆ ಕೊಡಬೇಕು ಸರ್, ಕೈಕಾಲು ಮುರಿಬೇಕು, ಇಲ್ಲ ಮರಣದಂಡನೆ ಕೊಡಬೇಕು. ಶಿವಮೊಗ್ಗ ಅಂತ ಇಡೀ ಕರ್ನಾಟಕದಲ್ಲಿ ದೊಡ್ಡ ಸಿಟಿ ಅಂತ ಹೇಳ್ತಾರೆ. ಶಿವಮೊಗ್ಗದಲ್ಲೇ ಹಿಂಗಾದ್ರೆ ಬೇರೆ ಕಡೆ ಹೆಂಗೆ ಸಣ್ಣ ಪುಟ್ಟ ಹಳ್ಳಿಗಳು ಊರುಗಳಲ್ಲೆಲ್ಲ ಹೆಂಗಾಗುತ್ತೆ? ದಯವಿಟ್ಟು ನೀವೆಲ್ಲ ಸೇರಿ ಇದಕ್ಕೊಂದು ಅಂತಿಮ ಮಾಡಬೇಕು. ಈ ಜಾಗನ ಸರ್ಕಾರದಿಂದ ಏನಾರ ಒಂದು ಮಾಡಿ ಇಲ್ಲಿ ಈ ಥರ ಇನ್ನೊಂದು ಘಟನೆ ಆಗಬಾರ್ದು, ಆ ಥರ ಮಾಡಿರಿ. ಈ ಸುಳೇಬೈಲು ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಭಯವೇ ಇಲ್ಲದಂತೆ ವರ್ತನೆ ಮಾಡ್ತಾ ಇದ್ದಾರಂತೆ. ಒಬ್ಬರನ್ನ ನೋಡಿ ಇನ್ನೊಬ್ಬರು ಕೆಟ್ಟು ಹೋಗ್ತಾ ಇದ್ದಾರೆ. ಶಿಕ್ಷಕರ ಭಯವೇ ಯಾರಿಗೂ ಇಲ್ವಂತೆ. ಪ್ರಶ್ನೆ ಮಾಡಿದ್ರೆ ಶಿಕ್ಷಕರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಹೋಗ್ತಾರಂತೆ. ಟೀಚರ್ಗಳ ಮನೆಗಳಿಗೂ ಸಾಕಷ್ಟು ಬಾರಿ ಕಲ್ಲು ಹೊಡೆದಿದ್ದಾರಂತೆ. ಹೀಗಾಗಿ ಶಿಕ್ಷಕರು ಹೆಚ್ಚು ಮಾತಾಡುವುದಿಲ್ಲ. ಅದಕ್ಕೆ ಇಂತಹ ಘಟನೆಗಳು ಆಗ್ತಾ ಇವೆ ಅಂತ ಸ್ಥಳೀಯರು ಹೇಳಿದ್ದಾರೆ. ಇಲ್ಲಿ ನಮ್ಮ ಸುಳೇಬೈಲಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಯಾವುದೇ ಥರದ ಭಯ ಇಲ್ಲ. ಇಲ್ಲಿ ಟೀಚರ್ಸ್ಗಳಿಗೆ ಸತನು ಯಾರು ಟೀಚರ್ಸ್ಗಳು ಎದುರಿಸಿದ್ರೆ ಅವ್ರ ಮನೆಗಳಿಗೆ ಕಲ್ಲು ಹೊಡೆಯುವಂಥ ಸಂದರ್ಭಗಳು ನಡೆದೋಗಿದ್ದಾವೆ ಇಲ್ಲಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಾಗಿ ಕೇಳ್ಕೊಳ್ತೀವಿ.
ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾತ್ರ ಅಲ್ಲ, ಅನ್ಯ ಕೋಮಿನವರ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ ಅಂತ ಆರೋಪಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆಗಳನ್ನೇ ಮಾಡಲಾಗಿದೆ. ಮೃತ ಸಂಕೇತ್ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗ್ತಾ ಇದ್ದಂತೆ ಮೆರವಣಿಗೆ ಮೂಲಕ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಯಿತು. ಶಿವಮೊಗ್ಗದ ಬಿಎಚ್ ರಸ್ತೆ ಮೂಲಕ ಬಸ್ ಸ್ಟ್ಯಾಂಡ್ ಸೇರಿದಂತೆ ಹಲವು ರಸ್ತೆಗಳಲ್ಲಿ ಮೃತದೇಹವನ್ನು ಮೆರವಣಿಗೆ ಮಾಡಿಕೊಂಡು ತೆಗೆದುಕೊಂಡು ಹೋಗಲಾಯಿತು. ನೂರಾರು ಬೈಕ್ಗಳ ಮೂಲಕ ಮೆರವಣಿಗೆ ಮಾಡಲಾಯಿತು. ಜೊತೆಗೆ ಉರುಗಡೂರಿನ ಮುಖ್ಯ ರಸ್ತೆಯಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಶಿವಮೊಗ್ಗದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ. ಹಿಂದೂಗಳ ಮೇಲೆ ದಾಳಿಯಾಗ್ತಾ ಇದ್ರೂ ಪೊಲೀಸರು ಮತ್ತು ಸರ್ಕಾರ ನೋಡ್ಕೊಂಡು ಸುಮ್ಮನೆ ಕುಳಿತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಜಿಲ್ಲಾಧಿಕಾರಿ, ಎಸ್ಪಿ ಹಾಗೂ ಜಿಲ್ಲಾ ಮಂತ್ರಿ ಬರಬೇಕು ಅಂತ ಪಟ್ಟು ಹಿಡಿದು ಕುಳಿತು ರಸ್ತೆಯಲ್ಲಿ ಪ್ರತಿಭಟಿಸಿದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ನಾಯಕರು ಸ್ಥಳಕ್ಕೆ ಬಂದು ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಶಿವಮೊಗ್ಗ ಜಿಲ್ಲೆ ಕೋಮು ಸಂಘರ್ಷ ಇರುವಂತಹ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಮುಂದಿನ ದಿನಗಳಲ್ಲೂ ಗಲಾಟೆ ಆಗಬಹುದು, ಹಿಂದೂ ಮುಸ್ಲಿಮರ ನಡುವೆ ಸಂಘರ್ಷಕ್ಕೆ ಕಾರಣ ಆಗಬಹುದು ಅನ್ನೋ ಅನುಮಾನಗಳಿದ್ದು ಪೊಲೀಸರು ಎಲ್ಲ ರೀತಿಯಲ್ಲೂ ಬಂದೋಬಸ್ತ್ ಕೆಲಸಗಳನ್ನು ಮಾಡಿದ್ದಾರೆ. ಸುಳೇಬೈಲು ಪ್ರದೇಶಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ. ಮೊನ್ನೆ ಚಿಕ್ಕಮಗಳೂರಲ್ಲಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಿದ್ರು. ಅದರ ನಂತರ ಬಾಗಲಕೋಟೆ, ಕಲಬುರಗಿಯಲ್ಲೂ ಹಿಂದೂಗಳ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟಗಳು ಆಗಿದ್ವು. ಈಗ ಮುರುಡೇಶ್ವರದಲ್ಲೂ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಆಗಿದ್ದು ಶಿವಮೊಗ್ಗದಲ್ಲಿ ಹಿಂದೂ ಬಾಲಕನ ಹತ್ಯೆಯೇ ಮಾಡಿಬಿಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಬಾಲಕನ ಹತ್ಯೆ, ಭಟ್ಕಳದಲ್ಲಿ ಕಲ್ಲು ತೂರಾಟ. ಒಂದೇ ವಾರದಲ್ಲಿ 3-4 ಕಡೆ ಕಲ್ಲೇಟು, ಅನ್ಯ ಕೋಮಿನ ಅಪ್ರಾಪ್ತರ ಪುಂಡಾಟ. ರಾಜ್ಯದಲ್ಲಿ ಕೋಮು ಸೌಹಾರ್ದಕ್ಕೆ ಧಕ್ಕೆ ಉಂಟು ಮಾಡೋ ಪ್ರಯತ್ನ ಆಗ್ತಿದೆಯಾ? ಯಾರೋ ಕೆಲವರು ಮಾಡೋ ಕಿಡಿಗೇಡಿತನದಿಂದ ಇಡೀ ಸಮಾಜಕ್ಕೆ, ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅದರಲ್ಲೂ ಕೋಮು ಸೌಹಾರ್ದ ಕದಡುವಂತಹ ಕೆಲಸ ಮಾಡಲೇಬಾರದು ಅಂತ ಎಷ್ಟೋ ಜನ ಎಷ್ಟು ಬುದ್ಧಿ ಹೇಳಿದ್ರು. ಬಿಸಿ ರಕ್ತದ ಯುವಕರು ಆ ಮಾತನ್ನ ಕೇಳ್ತಾನೇ ಇಲ್ಲ. ಆದ್ದರಿಂದಲೇ ರಾಜ್ಯದಲ್ಲಿ ಮೇಲಿಂದ ಮೇಲೆ ಗಲಾಟೆ ಗದ್ದಲಗಳು ನಡೀತಾ ಇದೆ. ಒಂದೇ ವಾರದಲ್ಲಿ 3-4 ಕಡೆ ಕಲ್ಲೇಟು ಪ್ರಕರಣಗಳು ವರದಿಯಾಗಿದ್ದು ಈಗ ಹಿಂದೂ ಬಾಲಕನ ಕೊಲೆಗೆ ನಡೆದು ಹೋಗಿದೆ. ಪರಿಹಾರವನ್ನ ಕೊಡಲೇಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ. ಹಳೆ ದ್ವೇಷವೋ ಗಾಂಜಾ ಮತ್ತು ಒಟ್ನಲ್ಲಿ ಹದಿಹರಿಯದ ಬಾಲಕನನ್ನ ಕೊಂದು ಮುಗಿಸಿದ್ದಾರೆ ಕಿರಾತಕರು. ಒಬ್ಬನೇ ಮಗನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಟ್ರ್ಯಾಕ್ಟರ್ ಡ್ರೈವರ್ ಆಗಿದ್ದ ಕುಮಾರ್ಗೆ ಸಂಕೇತ ಏಕೈಕ ಪುತ್ರ. ತಾಯಿ ಬೇಕರಿಯಲ್ಲಿ ಕೆಲಸ ಮಾಡಿಕೊಂಡು ಮಗನ ಮೇಲೆ ಕನಸುಗಳನ್ನು ಇಟ್ಕೊಂಡಿದ್ರು. 2 ದಿನಗಳ ಹಿಂದಷ್ಟೇ ಸಂಕೇತ್ ತಾಯಿಯ ಹುಟ್ಟುಹಬ್ಬ ಆಚರಿಸಿದ್ದಂತೆ ಓದಿನಲ್ಲೂ ಮುಂದೆ ಇದ್ದ ಸಂಕೇತ್ ರ್ಯಾಂಕ್ ಪಡೆದು ಫ್ಲೆಕ್ಸ್ನಲ್ಲಿ ಫೋಟೋ ಹಾಕಿಸಿಕೊಳ್ಳುತ್ತೇನೆ ಅಂತ ಹೇಳಿದ್ದಂತೆ. ಆದರೆ ಅಷ್ಟರಲ್ಲೇ ಅನ್ಯ ಕೋಮಿನ ಕಿರಾತಕರ ದಾಳಿಗೆ ಬಲಿಯಾಗಿದ್ದಾನೆ. ನೂರಾರು ಮಂದಿ ಹಿಂದೂಗಳು ಸ್ಥಳೀಯರ ಸಮ್ಮುಖದಲ್ಲಿ ಸಂಕೇತ ಅಂತಿಮ ವಿಧಿವಿಧಾನಗಳು ನೆರವೇರಿಸಲಾಗಿದ್ದು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 10 ಲಕ್ಷ, ಶಿಕ್ಷಣ ಇಲಾಖೆಯಿಂದ 5 ಲಕ್ಷ ಪರಿಹಾರವನ್ನು ಮೃತನ ಕುಟುಂಬಕ್ಕೆ ಘೋಷಣೆ ಮಾಡಲಾಗಿದೆ. ಸಿಎಂ ಉಸ್ತುವಾರಿ ಸಚಿವರೊಂದಿಗೆ ಮಾತಾಡಿ ಪರಿಹಾರ ಘೋಷಣೆ ಮಾಡಲಾಯಿತು. ಈ ಪ್ರಕರಣದಲ್ಲಿ ಈಗಾಗಲೇ 7 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ. ಮೃತ ಸಂಕೇತ್ ಜೊತೆಗೆ ಗಾಯಾಳು ಆಗಿರುವ ಗಿರೀಶ್ಗೆ ಪರಿಹಾರ ನೀಡಲಾಗುವುದು. ಈ ಭಾಗದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗುವುದು ಅಂತ ಜಿಲ್ಲಾಧಿಕಾರಿ ಭರವಸೆ ಕೊಟ್ಟರು. ತನಿಖೆ ಇನ್ನೂ ಮುಂದುವರೆದಿದೆ. ಅದನ್ನು ತಾತ್ವಿಕ ಕೊನೆ ಕಾಣಿಸೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ
ಕೆಲಸವನ್ನು ಮಾಡ್ತೀವಿ. ಇಲ್ಲಿವರೆಗೆ ಇನ್ನೂ ತನಿಖೆ ಪ್ರಗತಿಯಲ್ಲಿರೋದರಿಂದ ಸುಮಾರು ಒಂದು 7 ಜನ ಇಲ್ಲಿವರೆಗೆ ಬಂಧನ ಆಗಿದೆ. ತನಿಖೆ ಇನ್ನೂ ಪ್ರಗತಿಯಲ್ಲಿರೋದ್ರಿಂದ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳೋದಕ್ಕೆ 15 ಲಕ್ಷ ಪರಿಹಾರವನ್ನು ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಗಾಯಾಳುವವರಿಗೆ ಅದಕ್ಕೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕಂತ ಸ್ಥಳೀಯವಾಗಿ ಪರಿಹಾರ ಕೊಡೋದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪರಿಹಾರ ಕೊಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ. ಅವರು ಗಾಯಾಳು ಪರಿಶಿಷ್ಟ ಜಾತಿಗೆ ಸೇರಿದವರಂತ ಗೊತ್ತಾಗಿರೋದ್ರಿಂದ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗ್ತದೆ. ಎಷ್ಟು ಪರಿಹಾರ ಕೊಟ್ಟರೆ ಏನು, ಹೋದ ಜೀವ ವಾಪಸ್ ಬರುವುದಿಲ್ಲ. ಅದಕ್ಕೆ ಇಂಥ ಘಟನೆಗಳು ನಡೆಯುವ ಮುನ್ನವೇ ತಡೆಗಟ್ಟಬೇಕಿದೆ. ಪುಂಡಾಟ ಮಾಡೋರಿಗೆ ಭಯ ಹುಟ್ಟಿಸಬೇಕಿದೆ. ಯಾಕಂದರೆ ಇತ್ತೀಚೆಗೆ ರಾಜ್ಯದಲ್ಲಿ ಅನ್ಯ ಕೋಮಿನ ಅಪ್ರಾಪ್ತರ ಪುಂಡಾಟಗಳು ಮಿತಿ ಮೀರಿ ಹೋಗ್ತಾ ಇತ್ತು. ಅವರಿಗೆ ಬ್ರೇಕ್ ಹಾಕಬೇಕಿದೆ. ಇತ್ತೀಚೆಗಷ್ಟೇ ಚಿಕ್ಕಮಗಳೂರಲ್ಲಿ ಹಿಂದೂಗಳ ಕುಟುಂಬದ ಮೇಲೆ 4-5 ಯುವಕರು ಕಲ್ಲು ಎಸೆದು ಎಸ್ಕೇಪ್ ಆಗಿದ್ರು. ಅದರ ನಂತರ ಬಾಗಲಕೋಟೆ, ಕಲಬುರಗಿಯಲ್ಲೂ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಈಗ ಮುರುಡೇಶ್ವರದಲ್ಲೂ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಿದ ಪುಂಡರು. ಮುರುಡೇಶ್ವರದಲ್ಲಿ ಆತಂಕದ ವಾತಾವರಣ. ಮೀಸೆ ಚಿಗುರದ ಅನ್ಯ ಕೋಮಿನ ಅಪ್ರಾಪ್ತ ಬಾಲಕರು ಗಾಂಜಾ ನಶೆಯಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿ ಆತಂಕದ ವಾತಾವರಣ ಸೃಷ್ಟಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮುರುಡೇಶ್ವರದ ಬೈಲೂರಿನ 3 ಹಿಂದೂ ಮನೆಗಳ ಮೇಲೆ ಬೇಕಾಬಿಟ್ಟಿ ಕಲ್ಲು ತೂರಾಟ ನಡೆಸಿ ಶಾಂತಿ ಸೌಹಾರ್ದತೆ ಕದಡಿದ್ದಾರೆ. ಘಟನೆ ಸಂಬಂಧಿಸಿದಂತೆ 7 ಮಂದಿಯನ್ನು ಬಂಧಿಸಲಾಗಿದೆ. ಕೃತ್ಯ ಎಸಗಿ ಬಂಧಿತರಾದ 7 ಜನ ಬಾಲಕರು ಅಪ್ರಾಪ್ತರಾಗಿದ್ದಾರೆ. ರಾತ್ರಿ ಗಾಂಜಾ ನಶೆಯಲ್ಲಿ ಬೈಕ್ನಲ್ಲಿ ಚೀರಾಡುತ್ತಾ ಬಂದ ಬಾಲಕರ ಗುಂಪು ಬೇಕಾಬಿಟ್ಟಿಯಾಗಿ ಕಲ್ಲು ತೂರಾಟ ನಡೆಸಿದ್ದಾರೆ. ಬೆಚ್ಚಿಬಿದ್ದ ಕುಟುಂಬಸ್ಥರು ಕೂಡಲೇ ಸ್ಥಳೀಯರಿಗೆ ತಿಳಿಸಿದ್ದಾರೆ. ಸ್ಥಳೀಯರು ಪೊಲೀಸರಿಗೆ ತಿಳಿಸಿ ಇಬ್ಬರನ್ನ ಸ್ಥಳೀಯರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು, ಬಳಿಕ ಈ ಬಾಲಕರ ಗ್ಯಾಂಗ್ನಲ್ಲಿದ್ದ ಇನ್ನೂ 5ರನ್ನ ಪೊಲೀಸರು ಬಂಧಿಸಿದರು. ಇನ್ನು ಈ ಘಟನೆ ನಡೆಯುತ್ತಿದ್ದಂತೆ ಮುರುಡೇಶ್ವರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮುಸ್ಲಿಂ ಧರ್ಮದ ಬಾಲಕರನ್ನ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡರು. ಈ ಬಾಲಕರಿಗೆ ಪ್ರಚೋದನೆ ನೀಡಿದವರ ಹೆಡೆಮುರಿ ಕಟ್ಟಬೇಕು ಅಂತ ಆಗ್ರಹಿಸಿದ್ರು. ಈ ನಡುವೆ ಇವತ್ತು ಆರೋಗ್ಯ ತಪಾಸಣೆ ಮಾಡಿದ ಸಂದರ್ಭದಲ್ಲಿ 7 ಬಾಲಕರು ಗಾಂಜಾ ಸೇವನೆ ಮಾಡಿರೋದು ದೃಢವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 23/2/26 ಒಂದು ಪ್ರಕರಣ ದಾಖಲಾಗುತ್ತೆ. ಸೆಕ್ಷನ್ 196(1), 189(2) ಮತ್ತೆ 351 ಕ್ಲಾಸ್ 2, 324 ಮತ್ತು 190 ಮತ್ತು ಪ್ರಿವೆನ್ಷನ್ ಆಫ್ ಡಿಸ್ಟ್ರಕ್ಷನ್ ಅಂಡ್ ಲಾಸ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಇದರಲ್ಲಿ ಕಂಪ್ಲೇಂಟ್ ಆಗಿರೋರು ಮಂಜುನಾಥ್ ಮಡಿವಾಳರವರು. ಅವರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದ್ರೆ ಬೈಲೂರು ಇದು ಗ್ರಾಮದಲ್ಲಿ ಮುರುಡೇಶ್ವರ ಇದರಲ್ಲಿ ಈ ಗ್ರಾಮದಲ್ಲಿ 7 ಜನ ಹುಡುಗರು 3 ಬೈಕಲ್ಲಿ ಬಂದು ಕಲ್ಲು ಮಾಡಿ. ಪವಿತ್ರ ರಂಜಾನ್ ಮಾಸದಲ್ಲಿ ಉಪವಾಸ ವ್ರತ ಮಾಡಿ ದೇವರನ್ನ ಧ್ಯಾನಿಸೋದ್ ಬಿಟ್ಟು ಕೆಲವು ಕಿಡಿಗೇಡಿಗಳು ಗಾಂಜಾ ನಶೆಯಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಇನ್ನು ಮುಂದೆ ಇಂಥ ಘಟನೆಗಳು ಮರುಕಳಿಸದಂತೆ ಮಾಡಬೇಕಿದೆ. ಈಗ ಕಲ್ಲೆಸೆದವರು, ಕೊಲೆ ಮಾಡಿದವರು ಎಲ್ಲರೂ ನಮಗೆ ಏನೂ ಮಾಡಲ್ಲ ಅನ್ನೋ ಧೈರ್ಯದಲ್ಲಿ ಅಪರಾಧ ಎಸಗಿದ್ದಾರೆ. ಅವರನ್ನ ಈಗ ಶಿಕ್ಷೆ ಕೊಡದೆ ಬಿಟ್ರೆ ಮತ್ತೆ ಅವರು ತಪ್ಪು ಮಾಡುವ ಸಾಧ್ಯತೆ ಇರೋದ್ರಿಂದ ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.